ರಘುತಾತ ಒಂದು ಒಳ್ಳೆ ಫನ್ ಜೊತೆ ಬಂದಿರೋ ಸಿನಿಮಾ. ಇನ್ನು ಇದರಲ್ಲಿದ್ದಂಥ ಡ್ರಾಮಾ, ಸಟಲ್ ಎಕ್ಸ್ಪ್ರೆಷನ್ಸ್ ಅಂತೂ ಸಖತ್ತಾಗಿದ್ದಾವೆ. ಹಾಗೆ ಇದರ ಪ್ಲಾಟ್ ಪಾಯಿಂಟ್ ಮಾತಾಡೋಣ. ಕಾಯಲ್ ವಿಜಯ್ ಎನ್ನುವ ಮಹಿಳೆ ಬ್ಯಾಂಕ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಹಿಂದಿ ಭಾಷೆ, ಹಿಂದಿ ಪದಗಳು ಅಂದರೆ ಆಗೋದಿಲ್ಲ. ಅದ್ರ ವಿರುದ್ಧ ಹೋರಾಟನೂ ಮಾಡಿರ್ತಾಳೆ. ಒಂದು ದಿನ ಬ್ಯಾಂಕ್ ಮ್ಯಾನೇಜರ್ ಕರೆದು, ನಿನಗೆ ಪ್ರಮೋಷನ್ ಸಿಕ್ಕಿದೆ, ಬಟ್ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಅದು ನೀನು ಹಿಂದಿಲಿ ಎಕ್ಸಾಮ್ ಬರೀಬೇಕು, ಆವಾಗಲೇ ನಿನಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ತಾನೆ. ಅವಳು, ನಾನು ಬರೆಯೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಇದೇ ಜಾಬೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಒಂದು ದಿನ ಅವ್ರ ತಾತನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿರೋರೆಲ್ಲ ಒಂದು ಕಡೆ ಸೇರ್ತಾರೆ. ಅವ್ರ ತಾತ ಕಾಲೇಜಿಗೆ, ನಾನು ಸಾಯೋದ್ರೊಳಗಡೆ ನಿನ್ನ ಮದುವೆ ನೋಡಬೇಕು ಅಂತ ಹೇಳ್ತಾನೆ. ಅವಳಿಗೆ ಮದುವೆ ಮಾಡ್ಕೊಳ್ಳೋ ಇಷ್ಟ ಇರಲ್ಲ, ಆದರೂ ಅವ್ರ ತಾತನಿಗೋಸ್ಕರ ಒಪ್ಕೊತಾಳೆ. ಬೇರೆಯವ್ರನ್ನ ಯಾಕೆ ಮಾಡ್ಕೋಬೇಕು ಅಂತ ಅವಳಿಂದನೇ ಒಬ್ಬನು ಸತ್ತಾ ಇರ್ತಾನೆ. ಅವಾಗ ಅವಳಿಗೆ ಕತೆಗಳ ಬುಕ್ಸ್ ಕೊಡ್ತಾ ಇರ್ತಾನೆ. ಅವನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಪ್ಕೊತಾಳೆ. ಮುಹೂರ್ತ ಮುಗಿಸಿ ತಾಂಬೂಲ ಬದಲಿಸಾದ್ಮೇಲೆ ಒಂದು ದಿನ ಅವನ ನಿಜ ಸ್ವರೂಪ, ಒಂದಷ್ಟು ವಿಚಾರಗಳು ಅವಳಿಗೆ ಗೊತ್ತಾಗುತ್ತೆ. ನಂತರ ಏನು ಮಾಡ್ತಾಳೆ ಅನ್ನೋದು ಸಿನಿಮಾ ನೋಡಿ ತಿಳ್ಕೋಬೇಕು. ಇನ್ನು ಇದರಲ್ಲಿ ಕೆಲವು ಟ್ವಿಸ್ಟ್ಗಳೂ ಇದ್ದಾವೆ. ಇದು ಇದರ ಪ್ಲಾಟ್ ಪಾಯಿಂಟ್. ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಡ್ರಾಮಾ ಸಖತ್ ಫನ್ ಕೊಡುತ್ತೆ. ಇನ್ನು ಕೀರ್ತಿ ಸುರೇಶ್ ಅವರ ಆಕ್ಟಿಂಗ್, ಕ್ಯಾರೆಕ್ಟರೈಸೇಷನ್, ಸಟಲ್ಡ್ ಎಕ್ಸ್ಪ್ರೆಷನ್ಸ್ ಅಂತೂ ಸಖತ್ತಾಗಿದ್ದಾವೆ. ರವೀಂದ್ರ ವಿಜಯ್ ಅವರ ಕ್ಯಾರೆಕ್ಟರ್ನು ಸಖತ್ತಾಗಿತ್ತು. ಇನ್ನು ಸ್ಟೋರಿ ಒಂದಷ್ಟು ಒಳ್ಳೆ ಪಾಯಿಂಟ್ಸ್ನ ಅರ್ಥ ಮಾಡಿಸ್ತಾ ಚೆನ್ನಾಗಿ ನ್ಯಾರೇಟ್ ಮಾಡಿದ್ದಾರೆ. ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಸಿನಿಮಾ ನೋಡ್ಬೋದು. ಇನ್ನು ಇದರ ಪ್ರೊಡಕ್ಷನ್ ಒಂಬಾಳ ಫಿಲ್ಮ್ಸ್ ಆಗಿರೋದ್ರಿಂದ OTTಲಿ ಕನ್ನಡದಲ್ಲಿ ಬರೋ ಸಾಧ್ಯತೆ ಇದೆ. ಓಕೆ, ಮತ್ತೆ ಸಿಗೋಣ.